ಸರ್ ಇಲ್ಲೇನೋ ಧೂಳಾಗಿದೆ. ಸೊಂಟದ ವಿಷಯ ಯಾರನ್ನ ಬಗ್ಗಿಸ್ಕೊಂಡು ಏನ್ ಮಾಡ್ತಾವನೆ ನೋಡ್ದ ಅನ್ಸುತ್ತೆ. ಏನ್ ಹೇಳ್ತೀರಾ? ಮಾಡ್ತೀನಿ. ಕದ್ದಿರೋ ಕನ್ನಡಿ ಮುಖ ತೋರ್ಸ್ಲೇಬೇಕಲ್ಲ ನಾಣಿ. ಸತ್ಯ ಹೇಳೋಣ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಎಕ್ಸ್ಕ್ಯೂಸ್ ಮೀ, ಸೈಡ್ ಬಿಡಿ. ಏಯ್, ಇಲ್ಲೇನ್ ಮಾಡ್ತಿದ್ಯಾ? ಯಾರು ಇವ್ರೆಲ್ಲ? ಅದು ಲಕ್ಷ್ಮಿ, ನಾನು ಬಂದು ಡ್ರೈವರ್ ಅಲ್ಲ, ಸರಸ್ವತಿ ಅವ್ರ ಸೋದರಳಿ. ಸ್ಪೇನ್ ಅಲ್ಲಿ ನಮ್ದು ಐನ್ ಪ್ಲಾಂಟ್ ಕಂಪನಿ ಇದೆ. ತಾತಂಗೆ ಇಷ್ಟ ಇಲ್ಲದ ಅತ್ತೆಲಿ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರು. ಹೇಗ ನಮ್ಮ ಒಪ್ಸ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಂಗೆ ಅವ್ರ ದೊಡ್ಡ ಮಗಳು ಇಂದ್ರ ಅಂದ್ರೆ ನಿಂಗೆ ಇಷ್ಟ, ಆದ್ರೆ ಮದುವೆನೂ ಆಗೋಣ ಅನ್ಕೊಂಡಿದ್ಯಾ ಅಲ್ಲ? ಬಾಯ್ಲಿ, ನಾನು ನರ್ಸಲ್ಲ. ನಮ್ಮ ಅಪ್ಪಂದು ಫಾರಿನ್ ಅಲ್ಲಿ ದೊಡ್ಡ ಐರನ್ ಅಂಗಡಿ ಇದೆ. ಅಮೆರಿಕನ್ ಪ್ರೆಸಿಡೆಂಟ್ ಇಂದ ಹಿಡಿದು ಲಂಡನ್ ಕ್ವೀನ್ ಗೌನ್ವರ್ಗು ನಮ್ಮ ಅಪ್ಪನೇ ಐರನ್ ಮಾಡೋದು. ನಂಗೆ ಅವ್ರ 2ನೇ ಮಗಳು ರುಕ್ಮಿಣಿ ಇದ್ರೆ ಇಷ್ಟ, ಅದಕ್ಕೆ ಅವ್ರ ಮನೆಗೆ ಬಂದಿರೋದು. ಎಂತ ಕಾಕತಾಳಿ ಅಲ್ಲ. ಏನ ನೀವಿಬ್ರು ಆ ಮನೆ ಅಳಿಯಂದ್ರ ಆಗ್ಬಿಟ್ರೆ ಜಾನ್ಸನ್ ಅಂಡ್ ಜಾನ್ಸನ್ ತರ ಐರನ್ ಅಂಡ್ ಐರನ್ ಅನ್ನೋ ಹೆಸರು ಸಿಕ್ಬಿಡುತ್ತೆ. ಆ ಗಲ್ಸ್ಗಿಂತ ನಿಮ್ಮಿಬ್ರು ಬೇರೆ ಸೂಪರ್ ಸರ್. ಎಕ್ಸ್ಟ್ರಾರ್ಡನರಿ. ಮುಚ್ಚು ಬಾಯಿ. ಐರನ್ ಸ್ಟೀಲು ಅಂತ ನನಗೆ ಪುಂಗ್ಬೇಡ. ಇವನಿಗೆ ಬಸ್ ಸಿಕ್ಕಿರಲ್ಲ, ನೀನ್ ಡ್ರಾಪ್ ಮಾಡಿರ್ತೀಯಲ್ಲ, ಆಂಟಿ ಕಸ ಗುಡಿಸ್ತಾವಳೆ, ಇವ್ನು ಬಗ್ಗೆ ನೋಡ್ತಾ ಇರ್ತಾನೆ. ಇದಕ್ಕೆ ಬಿಲ್ಡಪ್ ಬೇರೆ, ಜೊತೆಗೆ ಬ್ಯಾಂಡ್ ಸೆಟ್ ಟೀಮ್ ಬೇರೆ. ಏಯ್, ಕೆಲ್ಸಕ್ಕೆ ಟೈಮ್ ಆಯ್ತು ಬಾ ಅತ್ತೆ ಅಂತ. ಇವನೇನ್ ಸರ್ ಹಿಂಗೋಗ್ಬಿಟ್ಟ? ಬಾಯ್ಲಿ ನೋಡು ನಾಣಿ, ಸತ್ಯ ಎಳ್ನೀರಿದ್ದಂಗೆ, ಸುಳ್ಳು ಕೂಲ್ ಡ್ರಿಂಕ್ಸ್ ಇದ್ದಂಗೆ. ನಮ್ಮ ದೇಶದಲ್ಲಿ ಕೂಲ್ ಡ್ರಿಂಕ್ಸ್ ಬೇಗ ಅಟ್ರಾಕ್ಟ್ ಆಗೋದು. ನಮ್ ದೂರ ಅಂತ ಏನ್ ಮಾಡ್ತೀಯ? ಅಯ್ಯೋ, ಡ್ಯೂಟಿ ಲೇಟ್ ಆಗುತ್ತೆ, ಹೊಡ್ತೀನಿ, ಸಂಬಳ ಕಟ್ ಮಾಡ್ತಾರೆ. ಮಾರ್ನಿಂಗ್ ಮ್ಯಾಮ್. ಅದು ನಿನ್ನದ್ರ ಬಗ್ಗೆ ಐ ಆಮ್ ಸಾರಿ. ಆಕ್ಚುಲಿ ಅಕೌಂಟೆಂಟ್ ಸ್ವಾಮಿ ನನ್ನ ಮಿಸ್ಗೈಡ್ ಮಾಡಿದ್ದು. ಇಲ್ಲಾಂದ್ರೆ ನಾನು. ನೀನು ಡ್ರೈವರ್ ಚಂದು. ನೋಡ್ ಚಂದು, ಈ ಚೇರ್ ಕಾಲ್ ಎಡುವುದ್ರೆ ಈ ಚೇರ್ ಫೋಟೋ ತಗೊಂಡು ಅದಕ್ ಫ್ರೇಮ್ ಹಾಕ್ಸಿ ದಿನಾ ಅದನ್ನ ನೋಡ್ಕೊಂಡು ಇದಕ್ ಹೇಗಾದ್ರೂ ಬುದ್ಧಿ ಕಲಿಸ್ಬೇಕು ಅಂತ ಯಾರಾದ್ರೂ ಪ್ಲಾನ್ ಮಾಡ್ತಾರಾ? ಚೇರ್ ಮೇಲೆ ಕೂತ್ಕೊಂಬೋದು ಅಷ್ಟೇ, ಅದ್ರ ಮೇಲೆ ರಿವೆನ್ಸ್ ನೋಡಕ್ ಆಗುತ್ತಾ ಮ್ಯಾಮ್? ಅಲ್ವಾ? ನಂಗ್ ನೀನು ಅಷ್ಟೇ. ಈ ಚೇರು, ಟೇಬಲ್, ಡ್ರೈವರು, ಕೆಲ್ಸದವ್ರು ಆಲ್ ಆರ್ ಈಕ್ವಲ್. ಇಂಥವಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಹೇಗೆ? ಹ, ಹೋಗಪ್ಪ, ಹೋಗು, ಕೆಲ್ಸ ನೋಡ್ಕೊ, ಹೋಗು, ಹೋಗಮ್ಮ. ಚಿಕ್ಕಮ್ಮ, ಗೀಸರ್ ಅಲ್ಲಿ ಬಿಸ್ನೀರ್ ಬರ್ತಿಲ್ಲ. ಗೀಸರ್ ಕೆಟ್ಟ ಹೋಗಿದೆ ಕಣೆ. ನನ್ ಸ್ನಾನಕ್ ಬಿಸ್ನೀರ್ ಬೇಕಿವಾಗ. ರೆಡಿ ಇದೆ, ಬಂದ್ ತಗೊಂಡೋಗು. ನಾನ್ ಟವಲ್ ಅಲ್ಲಿ ಇದೀನಿ. ನಾವು ಕೆಲ್ಸದಲ್ಲಿದ್ದೀವಿ. ಮದ್ವೆ ಆದ್ರೂ ಆಗ್ಬೇಕಿತ್ತು. ಗಂಡ ಬಕೆಟ್ ಆದ್ರೂ ಹಿಡಿತಿದ್ದ. ನೀನ್ ಯಾಕೆ ಇಲ್ಲಿ ಬಂದೆ? ಬಕೆಟ್ ಕೆಳಗಡೆ ಇತ್ತು, ನೀವು ಬೇರೆ ಕೂಗ್ತಾ ಇದ್ರಿ. ಅದಲ್ಲದೆ ಕೆಲ್ಸಕ್ಕೆ ಸೇರ್ಕೊಂಡಾಗ ಏನೇ ಕೆಲಸ ಇದ್ರು ಮಾಡು ಅಂತ ದೊಡ್ಡವ್ರು ಹೇಳಿದಾರಲ್ಲ. ನೋಡಕ್ ಒಳ್ಳೆ ಕಳ್ಳನ್ ತರ ಇದ್ಯಾ. ನಮ್ಮಪ್ಪ ನಿನ್ ಕೆಲ್ಸ ಕೊಟ್ಟು ತಪ್ಪು ಮಾಡಿದ್ರು. ಆಕ್ಚುಲಿ ನಾನು ಒಂಥರ 3D ಪಿಕ್ಚರ್ ಇದ್ದಂಗೆ ಮ್ಯಾಮ್. ನೀವು ಬರೀ ಗಣ್ಣಲ್ಲಿ ಎಲ್ಲೇ ನಿಂತ್ಕೊಂಡು ನೋಡಿದ್ರು ನಾವೇನು ಅಂತ ಗೊತ್ತಾಗಲ್ಲ. ನೋಡೋ ರೀತಿ ನೋಡಿದ್ರೆ ಮಾತ್ರ ಈ ಕಟೌಟಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಹುಡುಗಿ ಸ್ನಾನ ಮಾಡುವಾಗ ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಅಲ್ಲ ಮೇಡಮ್, ನೋಡಿ ನಲ್ಲಿ ಈ ಬಕೆಟು, ಬ್ರಷ್, ಗಿಶ್ ಎಲ್ಲ ನೀವು ಸ್ನಾನ ಮಾಡೋದು ನೋಡ್ತಾ ಇದೆಯೇ? ನಾವ್ ಅದೇ ತರ ಡ್ರೈವರು. ನೀವ್ ಹೇಳಿದ್ ನಿಮ್ ಬಾಯಾರೆ. ನೀವೊಂದ್ ಕೆಲಸ ಮಾಡಿ, ನಾವಿಲ್ಲ ನಿಂತಿರ್ತೀವಿ, ನಿಮ್ ಪಡಿಗೆ ನೀವು ಸ್ನಾನ ಮಾಡಿ. ನೀರ್ಗೀರ್ ಕಮ್ಮಿ ಆದ್ರೆ ಇನ್ನೊಂದ್ ಬಕೆಟ್ ತರಬೇಕು. ನನಗೆ ಚಾಲೆಂಜಾ? ನಾನ್ ಮಾಡೇ ಬಿಡ್ತೀನಿ. ಬೇಡ, ನೀವೇ ನನ್ನ ಮುಂದೆ ಸ್ನಾನ ಮಾಡ್ಬೋದು ಮೇಡಮ್. ಆದ್ರೆ ಗಂಡಸ್ರು ಸ್ನಾನ ಮಾಡೋದ್ ನೋಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಇಲ್ಲ. ನೀವು ತುಂಬಾ ಹುಷಾರಾಗಿರ್ತೀರಾ. ಇದ್ ಹೇಗಾಯ್ತು? ಅವತ್ತು ಮಧ್ಯಾಹ್ನದಿಂದಾನೇ ಸ್ವಲ್ಪ ಅನ್ಈಸಿ ಆಗಿತ್ತು. ಜೊತೆಯಲ್ಲಿ ಜರ್ನಿ ಬೇರೆ. ಸ್ವಲ್ಪ ಎದೆ ನೋವಾಗ್ತಿತ್ತು. ನಾನ್ ಗ್ಯಾಸ್ ಪ್ರಾಬ್ಲಮ್ ಇರ್ಬೋದು ಅಂತ ಆ ಏನೋ ಕುಡ್ದೆ. ಆಮೇಲೆ ಡ್ರೈವ್ ಮಾಡ್ಬೇಕಾದ್ರೆ ಎಡಗೆ ಸಿಕ್ಕಾಪಟ್ಟೆ ನೋವು ಬಂತು. ಎಲ್ಲ ಮಂಜಾಗಕ್ ಶುರು ಆಯ್ತು. ಐ ಆಮ್ ಡೈಯಿಂಗ್ ಅನ್ಸ್ತು. ಐ ವಾಸ್ ನಾಟ್ ಏಬಲ್ ಟು ಡು ಎನಿಥಿಂಗ್. ನಾನ್ ಯಾಕೆ ಕರ್ಕೋತಾ ಇದೀಯ ಅಂತ ದೇವ್ರನ್ನ ಬೈಬೇಕಾ ಇಲ್ಲ ಬದುಕ್ಸು ಅಂತ ಬೇಡ್ಕೋಬೇಕಾ ಗೊತ್ತಾಗ್ಲಿಲ್ಲ. ಲೈಟ್ಗಿಂತ ಸ್ಪೀಡಾಗಿ ಲೈಫ್ ಒಂದ್ಸಲ ಪಾಸ್ ಆಯ್ತು. ಹಾಗೊಂದು ಯೋಚನೆ ಬಂತು. ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದ್ರು, ಫ್ಯಾಮಿಲಿ ಎಲ್ಲರೂ ಮಿಸ್ ಮಾಡ್ಕೋತಾ ಇದ್ದೀನಲ್ಲ ಅಂತ. ಮನೆಯಲ್ಲಿ ಒಂದು ಶುಭ ಕಾರ್ಯನೂ ನಡೆದಿಲ್ಲ, ಆಗ್ಲೇ ಹೊರಟೋಗ್ತಾ ಇದ್ದೀನಲ್ಲ ಅಂತ. ಕಾಯಿಸೋವಾಗಿಂತ ಕಾಯೋಗ್ಲೇ ಸಮಯದ ಮೌಲ್ಯ ಗೊತ್ತಾಗುತ್ತೆ. ಬದುಕಿರೋಗಿಂತ ಸಾಯೋಗ್ಲೇ ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನಿಜಾನೇ. ನನಗೋಸ್ಕರ ಅಲ್ಲದೆ ಇದ್ರು ನನ್ನ ಫ್ಯಾಮಿಲಿಗೋಸ್ಕರ ಈ ಹಾರ್ಟ್ ನಿಲ್ಲಬಾರ್ದು ಅನ್ಕೊಂಡೆ. ಆಗ ಬಂದ ಆ ಪುಣ್ಯಾತ್ಮ ಗ್ಲಾಸ್ ಹೊಡೆದು ಆಂಬ್ಯುಲೆನ್ಸ್ ಕರೆಸಿ ಹಾಸ್ಪಿಟಲ್ ಸೇರಿಸಿ ನಾನು ನುಡಿಸ್ದ. ಥ್ಯಾಂಕ್ ಯು. ಇದಕ್ಕಿಂತ ಇನ್ನೇನು ಹೇಳಿ. ನಮ್ ತಾಯಿ ಇದ್ದಿದ್ರೆ ನಿನಗೊಂದು ದೇವಸ್ಥಾನನೇ ಕಟ್ಬಿಡ್ತಾ ಇದ್ರು. ಮಮ್ಮಿ, ನಿಮ್ಮನೆಯವರಾಗಿದ್ರೆ ಏನ್ ಮಾಡ್ತಿದ್ರು? ನಮ್ಮನೆಯವರು ಅಂತ ಯಾರು ಇಲ್ಲಮ್ಮ.
ಎಲ್ಲ ಹೋಗ್ಬಿಟ್ರು. ತೋಟ ಈ ಕಡೆ ತೋಟ ಕಾಯದೆ ಹೋದರೆ ಕೋತಿಯ ಕಾಟ ಆಲೂರು ಸಣ್ಣ ಚಿನ್ನ ಪಕ್ಕದ ರೋಡಲ್ಲಿ ಪೆಟ್ಟಿ ಅಂಗಡಿ ಇದೆ, ಅಲ್ಲಿ ಹೋಗಿ ಅಂಕಲ್ ಇದ್ರೆ ನನ್ನ ಹೆಸರು 2 ಸಿಗರೇಟ್ ಕೊಡ್ತಾರೆ ತಗೊಂಬ. ಆಂಟಿ ಇದ್ರೆ ಒಂದು ಪ್ಯಾಕೆ ಕೇಳು, ಹಂಗೆ ನೀನು ಮಿಠಾಯಿ ತಗೋ. ಅಮ್ಮ ಸಿಗರೇಟ್ ಬೇಕಾದ್ರೆ ತಗೋ. ಅಮ್ಮ ಕಾಪಿಟಿ ಏನ್ ಬೇಕಾದ್ರೆ ತಗೋ ಗುರು. ನಮ್ಮ ಮನೇಲಿ ಟೀ ತಂದು ಟೇಬಲ್ ಅಲ್ಲಿ ಇಡಕ್ಕೊಬ್ಬ, ಅದನ್ನ ಎತ್ಕೊಂಡು ಕೈ ಕೊಡಕ್ಕೊಬ್ಬ ಇರ್ಬೇಕಾದ್ರೆ ನನ್ನ ಮಗನ ನಿನ್ನ ಹೆಸರಲ್ಲಿ ಟೀ ಕುಡಿಬೇಕಾ ನಾನು? ಎಲ್ರು ಬೆಳಿಗ್ಗೆ ಎದ್ದೇಳಕ್ ಅಲಾರಾಮ್ ಇಟ್ಕೊಂಡ್ರೆ ನಾನು ಅದಕ್ಕಿಂತ ಒಬ್ಬನ ಇಟ್ಕೊಂಡಿದ್ದೀನಿ. ನನ್ನ ಮಗನ ನನಗೆ ಕೆಲಸ ಹೇಳ್ತೀನಿ ನೀನು. ಏನದು ಏನದು ನೆನೆ ಆಯ್ತಾ ಇಲ್ಲಿ? ನಾನು ಅಮೆರಿಕನ್ ಕಾಫಿ ಕುಡಿತೀನೋ, ಫಿಲ್ಟರ್ ಕಾಫಿ ಕುಡಿತೀನೋ, ಬ್ಲ್ಯಾಕ್ ಕಾಫಿ ಕುಡಿತೀನೋ ನನಗೆ ಗೊತ್ತಿಲ್ಲ. ಕೇಳಿದ್ದೀನಿ ಮಾಡಕ್ಕಿಟ್ಟಿರೋದಲ್ಲಿ ನನಗೆ. ಬಾಯಿಲಿ ಆ ಮನೆಯವರು ತರಕಾರಿ ತರಕ್ ಹೇಳಿದ್ರೆ ತೆಂಗಿನಕಾಯಿ ತೂಕ ಹಾಕ್ಸ್ಬೇಕಾ, ಬೀನ್ಸ್ ಲೆಕ್ಕ ಹಾಕ್ಬೇಕಂತ ನನಗೆ ಗೊತ್ತಾಗಲ್ಲ. ಅನ್ನೋ ಕಾಡಕ್ಕೆ ಹೇಳಿದ ತಕ್ಷಣ ಪ್ಯಾಕ್ ಮಾಡಿ ರೆಡಿ ಇಡೋ ಗಾಡಿ ಇದು. ನೀನು ನನಗೆ ಬಾಯಿಲಿ ಮುಗ್ದಿಲ್ಲ. ನೋಡಲಿ ಯಾವ ಕಾರಿಗೆ ಪೆಟ್ರೋಲ್ ಹಾಕ್ಬೇಕು, ಯಾವ್ದಕ್ ಡೀಸೆಲ್ ಹಾಕ್ಬೇಕು ಅಂತ ನಂಗೆ ಗೊತ್ತಾಗಲ್ಲ ಅಂತ ಅವರೇ ತಂದು ಫೀಲ್ ಮಾಡ್ತಾರೆ. ಇಲ್ಲಿ ನನ್ನನ್ನ ಡ್ರೈವರ್ ಆಗಿ ಮೇಂಟೈನ್ ಮಾಡಕ್ಕೆ ಇಷ್ಟು ಜನ ನನಗೆ ಕೆಲಸ ಮಾಡ್ಬೇಕಾದ್ರೆ ನನಗೆ ನೀನ್ ಕೆಲಸ ಆಯ್ತು. ನೀವ್ ಹೀಗೆ ಅಂತ ಗೊತ್ತಿರ್ಲಿಲ್ಲ ಸರ್. ನೀವ್ ಹೇಳಿ ಸರ್, ಬಟ್ಟೆಯಿಂದ ಬಡತನ ಸೆಲ್ ಫೋನ್ ಇದೆ ಶ್ರೀಮಂತಕನ ಕಂಡಿಡಿಯಕಾಯ್ತದ ಸರ್? ಹಾಗಂತ ತುಂಬಿದ್ ಕೊಡ ತುಳ್ಕಲ್ಲ ಲಕ್ಷ್ಮಿ. ಖಾಲಿ ಕೊಡೋಣ ತುಳ್ಕಲ್ವಲ್ಲ ಸರ್? ಇವರೆಲ್ಲ ಏನಕ್ಕೆ ಸರ್ ಇರೋದು? ವಿ ಆರ್ ಪೇಯಿಂಗ್ ಸ್ಯಾಲ್ರಿ ಸರ್. ಬಾಯ್ಸ್ ರಾಣಿ ಸರ್, ಮುಂಚೆ ಕಂಪೇರ್ ಮಾಡಿದ್ರೆ ಕೋಪ ನನಗೆ ಸ್ವಲ್ಪ ಕಮ್ಮಿ ಆದಂಗಿಲ್ಲ. ಯು ಆರ್ ರೈಟ್ ಸರ್. ಮೊದ್ಲು ಗನ್ನಲ್ಲಿ ಮಾತಾಡ್ತಿದ್ ನೀವು ಈಗ ಕೈನಲ್ಲಿ ಮಾತಾಡ್ತಾ ಇದ್ದೀರಾ. ಮೋಸ್ಟ್ಲಿ ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಬಾಯ್ನಲ್ಲಿ ಮಾತಾಡ್ತೀರಾ ಅನ್ಸುತ್ತೆ. ಹ್ಞೂ ಸರ್, ಇವಾಗ ಫುಲ್ ಸಾಫ್ಟು ಸರ್ ನೀವು. ಒಂದ್ ಕೆಲಸ ಮಾಡು, ಹೇಳಿ ಸರ್. ಇಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸು. ಕೊಡಿ ಅಷ್ಟು ಕೊಟ್ಟು ಕಳ್ಸು. 10 lakhs ಸರ್. ಟೆನ್ಷನ್ ಮಾಡ್ಕೊಂಡ್ಬಿಡ್ತಾನೆ. ನಾರಾಯಣ್. ಓಕೆ ಸರ್. ಅಯ್ಯೋ ಓಡಿಸ್ಕೊಂಡಿದ್ರು ಸಾರ್ಥಕ ಆಯ್ತು ಸರ್. ಆಯ್ತು, ಹೋಗು. ಓಡಿಸ್ಕೊಂಡ್ಬಿಡ್ತಿದ್ದೆ. ನಾಳೆ ಸರ್ ಇದ್ರ ಕೀ ಕೊಡಲಿ. ಓಪನ್ ಮಾಡ್ಕೊಡ್ತೀರಾ ಸರ್? ಅಮೆರಿಕಾದಲ್ಲಿ ಕುತ್ಕೊಂಡು ಬೆಂಗಳೂರಿನಲ್ಲಿ ಬ್ಯಾಂಕ್ ಲೂಟಿ ಮಾಡೋ ಈ ಕಾಲದಲ್ಲಿ 10 ಲಕ್ಷ ಸೂಟ್ ಕೇಸ್ ಕೊಟ್ರೆ ಕೀಯಲ್ಲಿ ಅಂತ ಕೇಳ್ತಾನೆ. ನಗ್ತಾನೆ, ಕೀ ಬೇಕಲ್ವಾ? ದಡ್ಡ ನಣಿ ಸರ್, ನೀನ್ ಹೇಳಿದ್ ಕರೆಕ್ಟು. ಹುಡುಗ ಕ್ಯಾಶ್ ನೋಡಿದ್ರೆ ಶಾಕ್ ಆಗೋಗ್ತಾನೆ. ಅದಕ್ಕೆ ನಾಳೆ ಸರ್ ಅದು ಕೈಗೆ ಬಂತು ಬಾಯಿ ಬರಲ್ಲ ಅಂತಾರೆ. ಇದು ಸಾಕು, ಹೋಗಿ ಎಂಜಾಯ್ ಮಾಡು. ಅದು 10 ಲಕ್ಷ ಇದು ಇರಲ್ಲ. ಇದಾದ್ರೂ ಇರ್ಲಿ.